ತಮ್ಮ 87ನೇ ವಯಸ್ಸಿಗೆ ಅಂತಿಮ ಯಾನವನ್ನು ಮುಗಿಸಿದ್ದಾರೆ. ಸರೋಜಾದೇವಿಯವರು ತಮ್ಮ ನಿವಾಸದಲ್ಲಿ ಕೊನೆಯುಸಿರನ್ನು ಎಳೆದರು. ಈಗ ಅವರ ಹುಟ್ಟೂರಿನಲ್ಲಿ ಅವರ ಅಂತಿಮ ವಿಧಿವಿಧಾನ. ತಮ್ಮ ತೋಟಕ್ಕೆ ಈಗ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಅವರ ತೋಟದಲ್ಲಿ ಈಗಾಗಲೇ ಅವರ ತಾಯಿಯ ಸಮಾಧಿಯನ್ನು ಕೂಡ ಮಾಡಿದ್ದಾರೆ. ಪ್ರತಿ ಬಾರಿ ದಶವರ ಗ್ರಾಮಕ್ಕೆ ಬಂದಂತಹ ಸಂದರ್ಭದಲ್ಲಿ ತನ್ನ ಏಳಿಗೆಗೆ, ತನ್ನ ಬೆಳವಣಿಗೆಗೆ, ತನ್ನ ಯಶಸ್ಸಿಗೆ ಕಾರಣಲಾದಂತಹ ತನ್ನ ತಾಯಿಯ ಸಮಾಧಿಯ ಬಳಿ ಹೋಗಿ ನಮಸ್ಕರಿಸಿ ಬರ್ತಾ ಇದ್ದಂತಹ ಸರೋಜಾದೇವಿಯವರು ಈಗ ತಮ್ಮ ತಾಯಿಯ ಮಡಿಲು, ತಮ್ಮ ತಾಯಿಯ ಪಕ್ಕದ ಸಮಾಧಿಯಲ್ಲಿ ಅವರು ಕೂಡ ಮಣ್ಣಲ್ಲಿ ಮಣ್ಣಾಗುತ್ತಿದ್ದಾರೆ. ದಶವರ ಗ್ರಾಮ ಇವತ್ತು ಒಂದು ರೀತಿ ದುಃಖಿತವಾಗಿದೆ. ಸರೋಜಾದೇವಿಯವರನ್ನ ಕಳ್ಕೊಂಡು ನೋವಿನಲ್ಲಿದೆ. ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸ್ತಾರೆ. ಒಕ್ಕಲಿಗ ಸಂಪ್ರದಾಯದಂತೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪಾರ್ಥಿವ ಶರೀರ ಇನ್ನೇನು ಕೆಲ ಸೆಕೆಂಡ್ಗಳಲ್ಲಿ ತೋಟಕ್ಕೆ ರೀಚ್ ಆಗುತ್ತೆ. ಆರಂಭಿಕವಾಗಿ ಹೇಳಲಾಗ್ತಿತ್ತು ಅಲ್ಲಿ ಗಾಂಧಿ ಭವನದಲ್ಲಿ ಇರಿಸುವ ಮೂಲಕವಾಗಿ ಅಲ್ಲಿ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾರೆ ಅಂತ. ಬಟ್ ಸಮಯ ಮೀರ್ತಾ ಇರೋದ್ರಿಂದ, ಯಾಕಂದರೆ ಬೆಂಗಳೂರಿನಿಂದ ತಲುಪೋದು ಕೂಡ ಸ್ವಲ್ಪ ವಿಳಂಬ ಆಯಿತು. ಆ ಕಾರಣದಿಂದಾಗಿ ಈಗ ಅಂತಿಮ ಕ್ರಿಯೆಗಳಿಗೆ ಚಾಲನೆಯನ್ನು ಕೊಡೋದಕ್ಕಾಗಿ ನೇರವಾಗಿ ತೋಟಕ್ಕೆ ತೆಗೆದುಕೊಂಡು ಹೋಗಲಾಗಿದೆ. ಅಲ್ಲಿಯೇ ಬಂದು ಅಂತಿಮವಾಗಿ ಅವರಿಗೆ ವಿದಾಯವನ್ನು ಬೀಳ್ಕೊಡುವಂತಹ ಕೆಲಸವನ್ನು ಗ್ರಾಮಸ್ಥರು, ಆಪ್ತರು, ಬಂಧು ಬಳಗ ಮಾಡಬಹುದಾಗಿದೆ. ಈಗ ಜಿಲ್ಲಾಡಳಿತ ಅಲ್ಲಿ ಸಜ್ಜಾಗಿದೆ. ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ಅವರು ಒಂದು ವಿಚಾರವನ್ನು ಹೇಳ್ಕೊಳ್ತಾ ಅವರು ಕೂಡ ಭಾವುಕರಾಗಿದ್ದರು. ಅವರೇನು ವಿಲ್ ಬರೆದಿದ್ರು ಅದರಲ್ಲಿ ಇವರು ಸಹಿಯನ್ನು ಹಾಕಿದ್ರಂತೆ. ಸೊ ಆ ವಿಚಾರಗಳನ್ನು ಮತ್ತು ಅವರ ಜೊತೆಗಿನ ಆಪ್ತತೆಯನ್ನು ರಾಕ್ಲೈನ್ ವೆಂಕಟೇಶ್ ಹಂಚಿಕೊಂಡಿದ್ರು. ಈಗ ಅವರು ಕೂಡ ದಶವರ ಗ್ರಾಮಕ್ಕೆ ಹೋಗಿದ್ದಾರೆ. ಅಲ್ಲಿ ಆಗ್ತಾ ಇರುವಂತಹ ವ್ಯವಸ್ಥೆಗಳ ಕುರಿತಾಗಿ ಮಾತನಾಡ್ತಿದ್ದಾರೆ. ಅಲ್ಲಿ CP ಯೋಗೇಶ್ವರ್ ಅವರು ಕೂಡ ಉಪಸ್ಥಿತರಿದ್ದಾರೆ. DCM DK ಶಿವಕುಮಾರ್ ಅವರು ಕೂಡ ಆಗಮಿಸ್ತಾರೆ. ಅವರ ಮುಂದಾಳತ್ವದಲ್ಲಿ ಸರ್ಕಾರಿ ಗೌರವವನ್ನು ಸಲ್ಲಿಕೆ ಮಾಡಲಾಗುತ್ತೆ. ಈಗ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಅಲ್ಲೇನು ಚಟ್ಟವನ್ನು ಸಿದ್ಧ ಮಾಡಿದ್ದಾರೆ, ಆ ಪಲ್ಲಕ್ಕಿಯಲ್ಲಿ ಸರೋಜಾದೇವಿಯವರ ಮೃತದೇಹವನ್ನು ಇರಿಸಲಾಗತ್ತೆ. ಅದಕ್ಕೂ ಮುಂಚಿತವಾಗಿ ಸ್ನಾನ ವಿಧಿವಿಧಾನಗಳು ಅವೆಲ್ಲವನ್ನೂ ಕೂಡ ಪೂರ್ಣ ಮಾಡ್ತಾರೆ. ಅವೆಲ್ಲವೂ ಕೂಡ ಆದಾಗ ಹೊಸ ಬಟ್ಟೆ ಅವರಿಗೆ ಮತ್ತೆ ಧರಿಸಿ, ಅದಾದ ನಂತರದಲ್ಲಿ ಆ ಪಲ್ಲಕ್ಕಿಯಲ್ಲಿ ಅವರನ್ನು ಕುರಿಸಿ ಅಲ್ಲಿ ಒಂದು ಮೆರವಣಿಗೆಯನ್ನು ತೆಗೆದುಕೊಂಡು ಹೋಗಿ ಆ ನಂತರದಲ್ಲಿ ಗುಂಡಿ ಏನು ತೆಗೆದಿದ್ದಾರೆ ಅಲ್ಲಿ ಅವರನ್ನು ಅಂತಿಮವಾಗಿ ಮಲಗಿಸುವಂತಹ ಕೆಲಸ, ಅದಾದ ನಂತರದಲ್ಲಿ ಪೂಜಾ ವಿಧಿವಿಧಾನಗಳು ಅವೆಲ್ಲವೂ ಕೂಡ ಆದ ನಂತರ ಒಂದು ಇಡೀ ಮಣ್ಣನ್ನು ತಮ್ಮ ಪುತ್ರ ಆ ಸಮಾಧಿಯ ಮೇಲೆ ಹಾಕ್ತಾರೆ, ಅವರ ಪಾರ್ಥಿವ ಶರೀರದ ಮೇಲೆ ಹಾಕ್ತಾರೆ. ಅದಾದ ನಂತರದಲ್ಲಿ ಅವರ ಬಂಧು ಬಳಗ, ಆಪ್ತರು ಎಲ್ಲರೂ ಕೂಡ ಬಂದು ಮಣ್ಣನ್ನು ಹಾಕೋ ಮೂಲಕವಾಗಿ ಅಲ್ಲೊಂದು ಸಮಾಧಿ ನಿರ್ಮಾಣ ಮಾಡ್ತಾರೆ. ಸದ್ಯ ಆ ಕ್ರಿಯೆಗೆ ಈಗ ಚಾಲನೆಯನ್ನು ಕೊಡಲಾಗಿದೆ. ಒಂದು ಭಾಗದಲ್ಲಿ ನೋಡ್ತಾ ಇದ್ರಿ ಪೊಲೀಸ್ ಬ್ಯಾಂಡ್ ಮತ್ತು ಸರ್ಕಾರಿ ಗೌರವವನ್ನು ಸಲ್ಲಿಕೆ ಮಾಡೋ ಹಿನ್ನೆಲೆಯಲ್ಲಿ ಅಲ್ಲಿ ಸಜ್ಜಾಗಿರುವಂತಹ ತಂಡ, ಮಗದೊಂದು ಕಡೆಯಲ್ಲಿ ಪಾರ್ಥಿವ ಶರೀರವನ್ನು ಹೊತ್ತು ಸಾಗ್ತಾ ಇರುವಂತಹ ವಾಹನ, ಅಲ್ಲೇ ನಿಂತು ಅಂತಿಮವಾಗಿ ನಮನವನ್ನು ಸಲ್ಲಿಕೆ ಮಾಡ್ತಾ ಇರುವಂತಹ ದಶವರ ಗ್ರಾಮಸ್ಥರು ಎಲ್ಲರೂ ಕೂಡ ಈಗಾಗಲೇ ಬಹುತೇಕರು ತೋಟಕ್ಕೆ ತೆರಳಿದ್ದಾರೆ. ಅಲ್ಲಿಯೇ ನೋಡೋಣ ಅಂತ ಈಗ ಬಹಳಷ್ಟು ನಟ ನಟಿಯರು, ಜಯಮಾಲಾ ಅವರು ಆಗಮಿಸ್ತಾ ಇದ್ದಾರೆ. ಸುಂದರರಾಜ್ ಸುವರ್ಣ ಅವರ ಆಗಮನ ಆಗ್ತಾ ಇದೆ ಅವರ ಪತ್ನಿಯ ಸಮೇತವಾಗಿ. ಅವರೆಲ್ಲ ಇಲ್ಲೂ ಕೂಡ ಬಂದಿದ್ರು, ಬೆಂಗಳೂರಿನಲ್ಲೂ ಕೂಡ ಅಂತಿಮ ದರ್ಶನ ಪಡೆದಿದ್ರು. ಬಟ್ ಜೊತೆಗೆ ಸಿನಿಮಾ ರಂಗದಲ್ಲಿ ಬೆಳೆದವರು ಇವರೆಲ್ಲ, ಜೊತೆಯಲ್ಲಿ ಕಷ್ಟ ಸುಖಗಳನ್ನು ಹಂಚಿಕೊಂಡವರು. ಆ ಕಾರಣದಿಂದಾಗಿ ಅವರ ಮಣ್ಣಾಗುವಂತಹ ಸಂದರ್ಭದಲ್ಲೂ ಕೂಡ ಇವರೆಲ್ಲರೂ ಆಗಮಿಸ್ತಾ ಇದ್ದಾರೆ. ಜಯಮಾಲಾ ಅವರ ಆಗಮನ, ಜಯಮಾಲಾ ಅವರು ಅವ್ರ ಜೊತೆಗಿನ ಆಪ್ತತೆ ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ತೀರಾ ಪರ್ಸನಲ್ ಬಾಂಡಿಂಗ್ ಅವರಿಬ್ಬರ ನಡುವೆ ಇತ್ತು. ಹಲವಾರು ವಿಚಾರಗಳಲ್ಲಿ ಒಬ್ರಿಗೊಬ್ರು ಸಾಥ್ ಕೊಡ್ತಾ ಇದ್ರು. ಅವೆಲ್ಲವನ್ನು ನೆನಪು ಮಾಡಿಕೊಂಡು ಜಯಮಾಲಾ ಅವರು ನಿನ್ನೆ ಬಹಳ ಎಮೋಷ್ನಲ್ ಆಗಿದ್ರು. ಇವತ್ತು ಅಂತ್ಯಕ್ರಿಯೆ ನೆರವೇರ್ತಾ ಇರುವಂತಹ ಸ್ಥಳಕ್ಕೂ ಕೂಡ ಅವರು ಆಗಮಿಸಿದ್ದಾರೆ. ಅಲ್ಲಿರ್ತಕ್ಕಂತಹ ಜನರನ್ನ ಅವರು ಮಾತನಾಡಿಸ್ತಾ ಇದ್ದಾರೆ. ಈಗ CP ಯೋಗೇಶ್ವರ್ ಅವರ ಜೊತೆಗೆ ಜಯಮಾಲಾ ಅವರು ಮಾತನಾಡ್ತಾ ಇದ್ದಾರೆ. ಸುಂದರರಾಜ್ ಸುವರ್ಣ ಅವರ ಜೊತೆಗೆ ಕೂಡ ಅವರ ಆಗಮನ ಆಗಿರೋದನ್ನ ನಾವು ಗಮನಿಸ್ತಾ ಇದ್ರಿ. ಅಲ್ಲಿ ಬಹಳಷ್ಟು ಕಲಾವಿದರು ಕೂಡ ಬರ್ತಾರೆ ಇವತ್ತು. ಬೆಂಗಳೂರಲ್ಲಿ ನಾವು ನೋಡಿದ್ದೀವಿ. ಆಯಿತು
ಇಲ್ಲೇ ಕಳಿಸ್ಕೊಡೋಣ ಅಂತ ಹಾಗೇನಿಲ್ಲ. ಬಹುತೇಕರು ತನ್ನ ಗೆಳತಿಯನ್ನು ಬೀಳ್ಕೊಡೋದಕ್ಕಾಗಿ ಅವರ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಆ ಪೈಕಿ ಜಯಮಾಲ ಅವರು ಕೂಡ ಒಬ್ಬರು. ಸರೋಜಾದೇವಿಯವರ ಸಿನಿಮಾ ಪಯಣ ಯಾರೂ ಕೂಡ ಮರೆಯಲು ಸಾಧ್ಯವೇ ಇಲ್ಲದಂತಹ ಅದ್ಭುತ ಜರ್ನಿ. ಪರಿಪೂರ್ಣ ಜೀವನವನ್ನು ಅವರು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ತಮ್ಮ 87ನೇ ವಯಸ್ಸು, ಅಂತಹ ರೋಗ ರುಜಿನ, ಮತ್ತೊಂದು ನರಳುವಿಕೆ, ಆ ಥರದ ಯಾವ ಸಮಸ್ಯೆಗಳು ಕೂಡ ಅವ್ರಿಗಿರಲಿಲ್ಲ. ಸಹಜವಾಗಿ 87ರ ವಯಸ್ಸು ಅಂದಾಗ ಸಣ್ಣ ಪುಟ್ಟ ಇಶ್ಯೂಸ್ ಇದ್ದೇ ಇರುತ್ತೆ. ಅದರಂತೆ ಅವರಿಗೂ ಕೂಡ ಇತ್ತು. ಹಾಗಾಗಿ ಅವರು ಹೆಚ್ಚೇನು ಹೊರಕ್ಕೆ ಕಾಣಿಸ್ಕೊಳ್ತಾ ಇರಲಿಲ್ಲ, ಹೆಚ್ಚೇನು ಜನರ ಜೊತೆಗೆ ಬೆರೀತಾ ಇರಲಿಲ್ಲ. ಬಟ್ ಫೋನ್ ಸಂಪರ್ಕ, ತಮ್ಮ ಜೊತೆಗೆ ಮಾತನಾಡಬೇಕು ಅಂತ ಯಾರಾದರೂ ಬಯಸಿದರೆ ಅವರ ಮನೆಗೆ ಕರೆಸ್ಕೊಳ್ಳೋದು, ಅವೆಲ್ಲವೂ ಕೂಡ ನಿತ್ಯ ನಿರಂತರ. ಆ ಕಾರಣಕ್ಕಾಗಿ ಬಹುತೇಕರು ಹೇಳ್ತಾ ಇದ್ರು, 2 ತಿಂಗಳ ಹಿಂದೆ ಮೀಟ್ ಮಾಡಿದ್ದೀನಿ, ಅವ್ರನ್ನ ಮಾತನಾಡಿದ್ದೀನಿ, ಮೊನ್ನೆ ಮಾತನಾಡಿದ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಆಕೆ ಯಾವಾಗ ಮಾತನಾಡಿದ್ರು ಎಲ್ಲರೂ ಚೆನ್ನಾಗಿರ್ಬೇಕಪ್ಪ ಅಂತ ಬಯಸ್ತಾ ಇದ್ದ ವಿಚಾರ ಮತ್ತೆ ಮೆಲುಕು ಹಾಕ್ತಾ ಇದೆ. ಉಪಮುಖ್ಯಮಂತ್ರಿ DCM DK ಶಿವಕುಮಾರ್ ಅವರ ಆಗಮನ ಆಗಿದೆ. DCM DK ಶಿವಕುಮಾರ್ ಅವರ ಮುಂದಾಳತ್ವದಲ್ಲಿ ಅವರಿಗೆ ಅಂತಿಮ ವಿದಾಯವನ್ನ ಹೇಳಲಾಗುತ್ತೆ, ಸರ್ಕಾರಿ ಗೌರವವನ್ನು ನೆರವೇರಿಸಲಾಗುತ್ತೆ. ಈ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರು ಈಗಷ್ಟೇ ಆಗಮಿಸ್ತಾ ಇದ್ದಾರೆ ಚನ್ನಪಟ್ಟಣದ ದಶವಾರ ಗ್ರಾಮಕ್ಕೆ. ತಮ್ಮೂರಿನ ಹೆಣ್ಣು ಮಗಳ ಅಂತಿಮ ಯಾನದಲ್ಲಿ ಅವರು ಕೂಡ ಉಪಸ್ಥಿತರಿದ್ದಾರೆ. ಗಮನಿಸಬಹುದಾಗಿದೆ DK ಶಿವಕುಮಾರ್ ಅವರ ಆಗಮನ, ಸ್ಥಳೀಯ ಶಾಸಕರ ಆಗಮನ ಎಲ್ಲವೂ ಕೂಡ ಅಲ್ಲಿ ಆಗ್ತಾ ಇರೋದು. ಇನ್ನೇನು ಕೆಲ ನಿಮಿಷಗಳಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿದಾಯವನ್ನು ಹೇಳಲಾಗುತ್ತೆ. DK ಶಿವಕುಮಾರ್ ಅವರು ಆ ಒಂದು ಸ್ಪಾಟ್ಗೆ ಈಗಷ್ಟೇ ಆಗಮಿಸಿದ್ದಾರೆ. ಅವರಿಗೆ ಬಹುತೇಕರು ಸಾಥ್ ಕೊಡ್ತಾ ಇದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಪ್ರತಿಯೊಬ್ಬರು ಕೂಡ ಉಪಸ್ಥಿತರಿದ್ದಾರೆ ಮತ್ತು ಚನ್ನಪಟ್ಟಣ ಭಾಗದ ಬಹುತೇಕ ರಾಜಕಾರಣಿಗಳು ಅವ್ರನ್ನ ಮಾತನಾಡಿಸಿದ್ದಾರೆ. ಜಯಮಾಲಾ ಅವ್ರನ್ನ ಕಂಡು ಮಾತನಾಡಿಸಿದ್ದಾರೆ DK ಶಿವಕುಮಾರ್ ಅವರು. ಎಲ್ಲರನ್ನು ಕೂಡ ನಮಸ್ಕರಿಸಿ ಅವರು ಅಲ್ಲಿ ಒಳಕ್ಕೆ ಪ್ರವೇಶವನ್ನು ಪಡಿತಾ ಇರೋದನ್ನು ಕೂಡ ಗಮನಿಸಬಹುದಾಗಿದೆ. ಈಗ ಅಲ್ಲಿ ಆಸೀನರಾಗ್ತಾರೆ. ಅದಾದ ನಂತರದಲ್ಲಿ ಏನೆಲ್ಲ ವಿಧಿವಿಧಾನಗಳು ಒಕ್ಕಲಿಗ ಸಂಪ್ರದಾಯದಂತೆ ನೆರವೇರುತ್ತೆ ಅದೆಲ್ಲವೂ ಪೂರ್ಣವಾದ ನಂತರದಲ್ಲಿ ಸರ್ಕಾರಿ ಗೌರವವನ್ನು ಕೊಡಲಾಗುತ್ತೆ. ಕಾರಣ 7 ದಶಕಗಳ ಕಾಲ ಚಿತ್ರರಂಗವನ್ನು ಆಳಿದಂತಹ ಕೀರ್ತಿ ಸರೋಜಾದೇವಿಯವರದ್ದು. ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿಗೂ ಕೂಡ ಅವರು ಭಾಜನರಾಗಿದ್ದರು. ಈ ಹಿನ್ನೆಲೆಯಲ್ಲಿ ಸಹಜವಾಗಿ ಸರ್ಕಾರಿ ಗೌರವವನ್ನು ಕೊಡಲಾಗುತ್ತೆ. ಅದರಂತೆ ಈಗ ದಶವಾರ ಗ್ರಾಮದಲ್ಲಿ ಸರ್ಕಾರಿ ಗೌರವಕ್ಕೂ ಕೂಡ ತಯಾರಿಗಳಾಗಿರೋದನ್ನ ಗಮನಿಸಬಹುದಾಗಿದೆ. DK ಶಿವಕುಮಾರ್ ಅವರ ಮುಂದಾಳತ್ವದಲ್ಲಿ ಈ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನೇನು ಪಾರ್ಥಿವ ಶರೀರ ಬಂದ ನಂತರದಲ್ಲಿ ಆ ಪ್ರಕ್ರಿಯೆಗಳಿಗೆ ಚಾಲನೆಯನ್ನು ಕೊಡ್ತಾರೆ. ಅವರ ಮಗಳು, ಅಲ್ಲಿ ಮಗ ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಅವರ ಪುತ್ರ ಗೌತಮ್ ಈ ಎಲ್ಲ ಕ್ರಿಯೆಗಳನ್ನು ನೆರವೇರಿಸ್ಕೊಡ್ತಾರೆ. ಅವರಿಗೆ ಇನ್ನು ತಾಯಿಯ ಜೊತೆಗಿನ ಒಡನಾಟ ಮುಗೀತಲ್ಲ ಅನ್ನುವಂತಹ ಕೊರಗು, ನೋವು ಬಾಧಿಸ್ತಾರೆ. ಜೊತೆಗೆ ಈಗ ಈ ಕ್ಷಣಕ್ಕೆ ನೆರವೇರಿಸಬೇಕಾದಂತಹ ಜವಾಬ್ದಾರಿಯನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕಾಗಿದೆ. ಅದಕ್ಕೆ ಅವರ ಕುಟುಂಬದ ಹಿರಿಯ ಸದಸ್ಯರೇನಿದ್ದಾರೆ ಅವರುಗಳು ಚಾಲನೆ ಕೊಡ್ತಾರೆ. ಯಾಕಂದರೆ ಇಂತಹ ಕ್ರಿಯೆಗಳನ್ನು ಮಾಡಬೇಕು ಅಂದರೆ ಒಕ್ಕಲಿಗ ಸಂಪ್ರದಾಯದ ಪ್ರತಿಯೊಂದು ಕ್ರಿಯೆಗಳನ್ನು ನೆರವೇರಿಸೋದು, ಅವರ ಆ ಕ್ರಿಯೆಗಳನ್ನು ನೆರವೇರಿಸೋದಕ್ಕೆ ಹಿರಿಯ ತಲೆಗಳೇ ಇರಬೇಕು. ಅವ್ರುಗಳಿಗೆ ಗೊತ್ತು ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ. ತಾಯಿಯ ಕೊನೆ ಗಳಿಗೆಗೆ ಹೆಗಲು ಕೊಡಲಿಕ್ಕೆ ಅವರ ಪುತ್ರ ಸಜ್ಜಾಗಿರುವಂತಹ ಕ್ಷಣವನ್ನು ಕೂಡ ನೋಡ್ತಾ ಇದ್ರು. ಗ್ರಾಮದ ಸಾವಿರಾರು ಜನತೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರೂ ಕೂಡ ಇವತ್ತು ಒಂದು ಕ್ಷಣ ಮೌನಕ್ಕೆ ಜಾರಿದ್ದಾರೆ. ಹೌದಾ, ಮುಗೀತಾ ಅವರ ಇನ್ನು ಈ ಊರಿಗೆ ನಗ್ನಗ್ತಾ ಬರುವಂತಹ ವಿಚಾರ ಅಂತ ದುಃಖಿತರಾಗಿದ್ದಾರೆ. ಮತ್ತು ಆಕೆ ಮಾಡಿದಂತಹ ಕೆಲಸಗಳು ಇವತ್ತು ಮಾತನಾಡಿಸ್ತಾ ಇದೆ. ಸರೋಜಾದೇವಿಯವರು ಕೇವಲ ಸಿನಿಮಾ ರಂಗದಲ್ಲಿ ಬೆಳೆದೇ ತನ್ನ ಕುಟುಂಬವನ್ನು ಪೋಷಿಸದೆ ತಾನೇನೋ ಮಾಡ್ತಾ ಇದ್ದೀನಿ ಅಂತ ಇದ್ದವರಲ್ಲ, ಬದಲಾಗಿ ತನ್ನ ಜೊತೆಗೆ ತನ್ನೂರಿನವರು ಕೂಡ ಖುಷಿಯಿಂದ ಇರಬೇಕು, ಅವ್ರಿಗೆ ಯಾವುದೇ ಕುಂದು ಕೊರತೆಗಳಿರಬಾರ್ದು ಅಂತ ಒಂದಷ್ಟು ಸೌಲಭ್ಯಗಳನ್ನು ಒದಗಿಸಿದಂತಹ ಕೀರ್ತಿ ಅವರದ್ದಾಗಿದೆ. ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯ ಜೀವಗಳಿಗೂ ಕೂಡ ಇವರು ಮಾಡಿಕೊಟ್ಟಂತಹ ಕೆಲವು ಕೆಲಸಗಳೇನಿದೆ ಅದು ಇವತ್ತಿನವರೆಗೂ ಕೂಡ ನೆನಪಿನಲ್ಲಿ ಉಳ್ಕೊಳ್ಳುವಂತಹ ವಿಚಾರ. ಅವರ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಸದ್ಯ ಈಗ ಸರೋಜಾದೇವಿಯವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಿಕ್ಕೆ ಬಂಧು ಬಳಗ ಎಲ್ಲರೂ ಕೂಡ ಅಲ್ಲಿ ಆಗಮಿಸಿರೋದನ್ನ ಗಮನಿಸ್ತಾ ಇದ್ರಿ.
ಒಂದು ಕಡೆಯಲ್ಲಿ ಪಾರ್ಥಿವ ಶರೀರ ಅವರ ನಿವಾಸದಿಂದ ತೋಟಕ್ಕೆ ತೆಗೆದುಕೊಂಡು ಬರಲಾಗ್ತಾ ಇರುವಂತಹ ದೃಶ್ಯ. ಮಗದೊಂದು ಭಾಗದಲ್ಲಿ ತೋಟದ ಜಾಗ ಏನಿದೆ ಅಲ್ಲೀಗ ಸಮಾಧಿಯನ್ನು ಮಾಡಲಾಗುತ್ತೆ, ಮಣ್ಣಲ್ಲಿ ಮಣ್ಣಾಗಲಿದ್ದಾರೆ. ಅದನ್ನ ಎಲ್ಲವನ್ನೂ ನೋಡ್ತಾ ಇದ್ದಾರೆ. 87 ವರ್ಷದ ಸರೋಜಾದೇವಿಯವರು ಸೋಮವಾರ ನಮ್ಮನ್ನೆಲ್ಲ ಅಗಲಿದ್ದಾರೆ. ಇವತ್ತು ಅವರ ಅಂತಿಮ ಕ್ರಿಯೆಗಾಗಿ ಚನ್ನಪಟ್ಟಣದ ದಶವರ ಗ್ರಾಮಕ್ಕೆ ಅವರ ಪಾರ್ಥಿವ ಶರೀರವನ್ನು ಸುಮಾರು ಎರಡು ಕಾಲು ಸಂದರ್ಭದಲ್ಲಿ ತೆಗೆದುಕೊಂಡು ಬರಲಾಯಿತು. ಅವರ ನಿವಾಸದ ಮುಂಭಾಗ ಕೆಲ ಕ್ಷಣಗಳ ಕಾಲ ಇರಿಸಿ ಅನಂತರದಲ್ಲಿ ಈಗ ತೋಟಕ್ಕೆ ತೆಗೆದುಕೊಂಡು ಬರಲಾಗ್ತಾ ಇದೆ. ಅಲ್ಲಿಯೇ ಅವರ ಅಂತಿಮ ಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಆ ದೃಶ್ಯವನ್ನು ನೋಡ್ತಾ ಇದ್ವಿ. ಮತ್ತು ಅವರ ಪುತ್ರ ಆ ಕುಡಿಕೆಯನ್ನು ಹೊತ್ತು ಪಾರ್ಥಿವ ಶರೀರದ ಮುಂಭಾಗ ಹೆಜ್ಜೆ ಆಗ್ತಾ ಇದ್ದಾರೆ. ನೋವಿನಲ್ಲಿ ತಾಯಿಯನ್ನು ಬೀಳ್ಕೊಡುವಂತಹ ಕ್ಷಣ ಇದು. ತನ್ನ ತಾಯಿ ತಿನ್ನಿಸಿ ಬೆಳೆಸಿ ಪೋಷಿಸಿ ಲಾಲನೆ ಪಾಲನೆ ಮಾಡಿದಂತಹ ಜೀವ ಇನ್ನಿಲ್ಲ, ಮಣ್ಣಲ್ಲಿ ಮಣ್ಣಾಗಿದೆ.